ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಸಭಾಸದರೇ, ಲಾಂಛನ ಮೆರಗು ಸ್ವರ್ಗ ತನಗೆ ತಲಿ ಹೋಲುವಂತಿದೆ. ಬಾಲ ಲಾಂಛನ ಮೆರಗು ಸ್ವರ್ಗ ತನಗೆ ತಲಿ ಹೋಲುವಂತಿದೆ. ದುರ್ಯೋಧನ ದಾನ ದೈವ ಕನ್ನ ಸಹೋದರ ದುಶ್ಯಾಸನಾದಿರ ನನಗೆ ನನಗರೆ ನನಗೆ ಸುರಸಿಂಧು ತನಯ ಸಾಟಿ ಹಿರುವರೆಗೆ ಸಾಟಿ ಹಿರುವರೆಗೆ ಸಾಟಿ ಹಿರುವರೆಗೆ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜಕೋಶಾದಿಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ತಾಸವು ಎಷ್ಟರ ದುರ್ಯೋಧನ 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 ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲ. ಯುದ್ಧವೇ ಯುದ್ಧ. ತಾತ, ನನ್ನ ಬಳಿ ಹನ್ನೊಂದು ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿ ಬಿದ್ದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಂತೆ ನುಜ್ಜು ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮ ಉಪದೇಶಕನಾರು? ಅಣ್ಣ ಅಣ್ಣ ಕರ್ಣನೋ ನಮ್ಮ ಅಣ್ಣನಲ್ಲವೇ? ಪೂಜ್ಯರಾದ ದ್ರೋಣಾದಿಗಳಿರುವಾಗ ಅದರ ಚಿಂತೆ. ಅದು ಪುರುಷೋತ್ತಮನು ಬರುವಂತಿರುವುದು. ಸಭೆಯು ಶಾಂತವಾಗಿರಲಿ. ಪುರುಷೋತ್ತಮನ ಬರವೇಳೆಯಾಗಿದೆ, ಶಾಂತವಾಗಿರಲಿ. ಯಾವನವನು ತಾತ ಪುರುಷೋತ್ತಮ? ರಾಜಾದಿರಾಜ ಚಕ್ರೇಶ್ವರ ನಾಡಿರುವಲ್ಲಿ ಆ ಕೃಷ್ಣನು ನೆಟ್ಟಗೆ ನಂಡನ ಮರೆ ಮಾರಿದೆ. ತನ್ನ ಹುಟ್ಟು ಕುಟುಂಬದ ಸಲುವಾಗಿ
ಆ ವಿದುರನ ಮನೆಗೆ ಹೋದನಂತೆ. ಅವನೋ ಅವನೋ ಪುರುಷೋತ್ತಮ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಓ, ಯಾರದ ಮಾತನಾಡಿದವರು? ಓ, ವಿದುರ ಮಹಾಶಯ, ಏನು ಹೇಳಿದೆ ವಿದುರ? ನ್ಯಾಯ ನೀತಿ ವಿಚಾರವನ್ನು ನಾವು ನಿಮ್ಮಿಂದ ಕೇಳಿ ತಿಳಿಯಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನ್ನ ಅರಣ್ಯ ರೋದನವನ್ನು ಇಲ್ಲಿ ನಡೆಸಬೇಡ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಆದರೇನು ಮಾಡುವುದು? ನಿನ್ನಂಥವರಿಗೆ ಉಪದೇಶ ಮಾಡಬಾರದು ಎಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ಕಂಡಾಗ ಅಂಥವರಿಗೆ ಉಪದೇಶ ಮಾಡಬಾರದು ಎಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ನನ್ನ ಉಪದೇಶಗಳು ನಿನಗೆ ಕೇಳಿಸುತ್ತಿಲ್ಲ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ವಿದುರ, ಈ ಮಾತನ್ನು ಆ ಪಾಂಡವರಿಗೆ ಕೇಳಲೇ? ದುರ್ಯೋಧನ, ಬಲವಂತನಿಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿ ಆದವನಿಗೆ ಅಪತ್ಯವು ರುಚಿಸುವುದೇ ಹೊರತು ಪಥ್ಯವು ರುಚಿಸುವುದಿಲ್ಲ. ಅದರಂತೆ ನಿನಗೆಲ್ಲೋ ಮರಣ ಕಾಲವು ಸಮೀಪಿಸಿದಂತೆ. ಹೌದು ದುರ್ಯೋಧನ, ಆದ್ದರಿಂದಲೇ ನಿನ್ನ ಬುದ್ಧಿಯು ವಿಕಲ್ಪಗೊಂಡಿರುವುದು. ಚಕ್ರವರ್ತಿಗೆ ಈ ವಿದುರ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ವೃದ್ಧೆಯಿಂದ ಸಹಾಯದಿಂದಿದ್ದರೆ ಈತನ ತಲೆಯಿಟ್ಟು ಮಿದ್ದು ಮೀರುತ್ತಿರುವುದು ಕೂಡಲೇ ಸಭೆಯಿಂದ ನಡೆಸು.
ನಮ್ಮನ್ನೇ ಹಿಡಿಯುತ್ತಿರುವೆಯ ನಮಗಳ ಹೆಚ್ಚಿಗೆ ಮಾತನಾಡಿದರೆ ಈ ನನ್ನ ಗದೆಯಿಂದ ಅಪ್ಪಡಿಸಿರುವೆ ನಾವು. ದುರ್ಯೋಧನ, ನನ್ನನ್ನೇ ಸಭೆಯಿಂದ ಆಚೆಗೆ ನೂಕಿಸುವಂತ ಸಾಮರ್ಥ್ಯ ನಿನಗುಂಟಾಯಿತೆ. ಕೇಳು ದುರ್ಯೋಧನ, ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ನನ್ನ ಧನಸ್ಸನ್ನು ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುವೇದನ. ಪೂಜ್ಯನಾದ ವಿದುರನ್ನು ಅಪಾಸಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆ. ಕರ್ಣ, ಈ ಬಿದಿರಿನ ಗುಡ್ಡು ಬೆರಕಿಗೆ ನೀನು ಭಯ ಬೀಳುತ್ತಿರುವೆಯ? ಜ್ಞಾನಧನಸ್ಸನ್ನು ಹೊರಗಿರಿಸಿ ಯುದ್ಧದಲ್ಲಿ ಸಾಮರ್ಥ್ಯಮ ಪಾಂಡವನ ಮಣಿಸುವುದಾಗಿ ಪಣತೊಟ್ಟ ನಿನಗೆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತಳಬರವಸೆಯು ಕರ್ಣ ಕರ್ಣ. ಹಾಗೆ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದಾಗ ತಕ್ಕ ಪ್ರಯೋಜನವಾದರೂ ಏನು? ಕೌರವ ಪಕ್ಷಿಗರೇ, ಎಲ್ಲರೂ ಕೇಳಿರಿ. ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯಿಂದ ಆಚೆಗೆ ಹೊಡೆಸಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ, ಅಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಗಳನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ. ಈಗ ಸಿದ್ಧಪಡಿಸಿದ್ದೇವೆ ನಾವು. ತೆಗೆದೇಕೋ ಅದನ್ನಿಲ್ಲಿ ತಾ. ಆ ಕೃಷ್ಣನಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಎಷ್ಟು ದುರಹಂಕಾರಿ ಈತನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೇ. ಸುಯೋಧನ, ಇದೇನು? ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ಭೂಪಾಲಕನಾದ ನಾನು ಗೋಪಾಲಕನ ನಿನಗೆ ನಮಸ್ಕರಿಸಿದ್ದೇನೆ. ಇಲ್ಲಿಗೆ ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ಲಕ್ಷಣಗಳು ಇದಿವೋ ಇಲ್ಲಿವೋ ಎಂದು ತಿಳಿಸಿದಷ್ಟೇ. ಬಂದದ್ದಾಯ್ತು, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನೆ ಎಂದರೆ ಬಹು ಇಷ್ಟ ತಾನೆ? ಇರಬಹುದು ಏನು, ಇದ್ದೇ ಇರುವುದು ನರ್ತಕಿಯರೇ.
ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುರು ತಿಲಕ ಮುಕುಟೇಶ್ವರ ವೀರ. ಕರುಣಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನ ಚತುರ ಸೋದರ ಮಾವನ ಬಿಡದಿ ಚತುರ ಯಾದಾರ ದೇವಿಯ ಪ್ರೀತಿಯ ಕುವರ. ಯಾದಾರ ದೇವಿಯ ಪ್ರೀತಿಯ ಕುವರ ಎಲ್ಲವ ಮಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಮಲ್ಲವ ಈ ಜಗಮಲ್ಲ ಎಲ್ಲವ ಮಲ್ಲವ ಈ ಜಗಮಲ್ಲ ಎಲ್ಲವ ಮಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುರು ತಿಲಕ ಮುಕುಟೇಶ್ವರ ವೀರ. ಕುರುವಂಶ ಕುರ ತಿಲಕ ಮುಕುಟೇಶ್ವರ ವೀರ. ಕರುಣಾಳು ಕುರುಭೂಪ ರಾಜೇಶ್ವರ. ಬಲಿ ನರ್ತಕಿಯರೇ ನೀಲವರ್ಣದಾರಿ ಚೆಲುವ ಕೃಷ್ಣ ಕೊಳ್ಳಲನೋದೆ ಜಗವ ಜನರ ಮನಗೊಳಿಪ ಶ್ರೀಹರೇ. ಈ ರಾಜಸಭೆಯ ಈ ನರ್ತಕಿಯರಿಂದ ನಿಮಗೆ ನಮಸ್ಕಾರಗಳು. ಕ್ಷಮಿಸಿ ಮಹಾಪ್ರಭು, ಭೀಮನಿಗಿವನು ಕಡುವೈರಿ ಹಸ್ತಿನಾಪುರ ದೊಡೆಯ ಗದಧಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ. ಈತನಿಗೆ ಸರಿಸಾಟಿ ಯಾರಿಗರಿರಲಿ. ಈತನಿಗೆ ಇಲ್ಲಿ ಸರಿಸಾಟಿ ಯಾರಿಲ್ಲ. ಛಲದಲ್ಲಿ ಬಲದಲ್ಲಿ
ಸರಿಸಾಮರ್ಯಾರಿಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲ ಕರುಣಾಳು ಕುರುಕೋಪ ರಾಜೇಶ್ವರ ಕುರುವಂಶ ಕುರು ತಿಲಕ ಮುಕುಟೇಶ್ವರ ತೀರ ಕರುಣಾಳು ಕುರು ಜೋಣು ತೋಮ್ 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 ತಗ ದಿಮಿ ತಗ ಜೋಣು ತಾಮ್ 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 ತಗ ದಿಮಿ ತಗ ಜೋಣು ತೋಮ್ 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 ತಗ ದಿಮಿ ತಗ ಜೋಣು ತಗ ದಿಮಿ ತಗ ಜೋಣು ತಾಮ್ 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕು 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 ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುರು ತಿಲಕ ಮುಕುಟೇಶ್ವರ ತೀರ ಕುರುವಂಶ ಕುರು ತಿಲಕ ಮುಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ಈ ವಿಷಯದಲ್ಲಿ ಉಪೇಕ್ಷ, ಪಕ್ಷಪಾತ, ಅಸಂಬಂಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಲಿಲ್ಲವೇ? ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರತ್ವವನ್ನು ಈಗಲೂ ಮರೆಯಲು ಸಿದ್ಧರಿದ್ದಾರೆ. ಕಪಟ ದೂತ್ಯ, ವಿಷಭೋಜನ, ಲಾಕ್ಷಾಗೃಹದಾನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ಸಂಧಿಯನ್ನು ಯಾಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಸಂಧಿಯನ್ನು ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರವನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಪ್ರಿಯ ಪುತ್ರರೇ, ಪರಮಾತ್ಮನು ಎಲ್ಲ ವಿಷಯವನ್ನು ತಿಳಿಸಿರುವನು. ಪರಮಾತ್ಮನು ಎಲ್ಲಾ ವಿಷಯವನ್ನು ತಿಳಿಸಿದನು. ಅದರಂತೆ ನಡೆದುಕೊಳ್ಳುವಿರೆಂದು ಅದರಂತೆ ನಡೆದುಕೊಳ್ಳುವಿರೆಂದು ತಿಳಿಸಿರುತ್ತೇನೆ. ನಂಬಿರುತ್ತೇನೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ಮಗನೇ ದುರ್ಯೋಧನ. ಮಗನೇ ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಅವರೆಲ್ಲರೂ ಪಾಂಡವರ ಪಕ್ಷಪಾತಿಗಲಿ. ಭೀಷ್ಮನಿಗಾಗಲಿ ಕೃಷ್ಣನಿಗಾಗಲಿ ದ್ರೋಣನಿಗಾಗಲಿ ನನ್ನೊಬ್ಬನಲ್ಲೇ ಮಾತ್ರವೇ ಕಂಡುಬಿಡದಲ್ಲವೇ? ಕೊಂತಿ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸಹನವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮಾತಿಗೆ ಮರುಳಾಗಿ ಒಡಬಡುವಂತಹ ಬುದ್ಧಿ ನನ್ನ ಮಾತ್ರ ಈ ದುರ್ಯೋಧನನಲ್ಲ. ದುರ್ಯೋಧನ, ನಿನಗಿಷ್ಟೊಂದು ಅಸಹನೆ
ಇದು ನಿನ್ನ ದುರಾಗ್ರಹದ, ಕೃಷ್ಣ ದುರಹಂಕಾರದ, ಕೃಷ್ಣ ದುರಾಭಿಮಾನದ ಕೃಷ್ಣ ಸಾಕು ನಿನ್ನ ವಾಕ್ಪಟತ್ವ. ಏನೇನಿದೆ ನಮ್ಮ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು, ಈ ಕೌರವೇಶ್ವರನ್ನು ಸದಬಡಿಯಬೇಕೆನ್ನಲ್ಲವೇ ಹಾ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರರಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದಲ್ಲವೇ ಹಾ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುಸ್ಸಾಹಸವನ್ನು ಕುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ತುಪಾಕಿಯನ್ನು ಹಾರಿಸಬೇಕೆಂದಲ್ಲವೇ ಆ ಪಾಂಡವರು. ಅದು ದುರಾಸೆಯ. ನಾವು ಜಲಶೀಲರು, ಸಮರ್ಥರು ಎಂದು ಎಂಬೆಗೊಳ್ಳುತ್ತಿರಲೇ ಆ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ನನ್ನ ಯೋಜನೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರರು ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲಿನಾಗಿಯೂ ತೀರದೆ ಹೊರತು ಯಾರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಸುಯೋಧನ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಸಿದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕುರು ವಂಶವನ್ನೇ ಧ್ವಂಸ ಮಾಡಲು ಯೋಚಿಸುತ್ತಿರುವೆಯ. ಇದು ನಿನಗೆ ಧರ್ಮವೇ? ಏನಂದೆ ಕೃಷ್ಣ? ಕೂರ್ಮಾವತಾರವ ಧರಿಸದಿದ್ದುಡೆ ವಾಸುದೇವ, ಅರ್ಜುನನ ಮೇಲಿನ ಹಾಗೆಯೂ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ
ಈ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಭಲೆ ಭಲೆ ಅಂಗಾದೀಪ, ನಿನ್ನ ದರ್ಪಿತ ಮಾತಿನಿಂದ ಯಾದವನ ಕಂಠ ಬಿಗಿದಂತಾಯಿತು. ಓಹೋ, ಮೇಲೆ ಮೇರಿತು. ಮದೋನ್ಮತ್ತರಾದ ಇವರಲ್ಲಿ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಸಾರಿ ಸಾರಿ ಕೇಳಿದೆ ನಿನಗೆ ಸಹೋದರನ್ನು ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರು ವಂಶವನ್ನೇ ಧ್ವಂಸ ಮಾಡುತ್ತಿರುವೆ. ಈ ದಾನವ ವಿಜಯಿ ಯದುಪತಿಯು ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣದಿಂದ ಮಾನವ ಶತಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ? ಮಾವ, ರಾಜಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ರಕ್ತ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯ ಪಡೆಯುವುದಿಲ್ಲ, ಭಯಪಡಲಾರ. ಬೇಡ ಭಾವ, ಹಠ ಮಾಡಬೇಡ. ಭೀಮನು ಸತ ಹೊರಟನು, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡು.
ಒಂದು ಗ್ರಾಮವೇ ಕೃಷ್ಣ. ಹಿಂದೆ ಬಿಚ್ಚಿ ಬೇಡಿ ಹಲಿಯುತ್ತಿದ್ದರಲ್ಲ, ಆ 50 ಊರುಗಳು ಸಿದ್ಧವಾಗಿಯೇ ಇದೆ, ಅಲ್ಲಿಗೆ ಹೋಗಲಿ. ಬೇಡ, ಹಠ ಮಾಡಬೇಡ ಭಾವ. ಭೀಮನು ಸತ ಹೊರಟನು, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡು. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನ್ನಾಡುವಂತ ಮಾಯಾದಾನವನ್ನು ಚೆನ್ನಾಗಿ ಬಲ್ಲೆನು. ಅವರಿಗೆ ಒಂದು ಗ್ರಾಮವಲ್ಲ, ಒಂದು ಗೃಹವಲ್ಲ, ಭೂಪಾದಲ್ಲಿ ಮುಳ್ಳು ಮೊನೆಯಷ್ಟು ಜಾಗವಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪಣೆ. ಅಪರಾಧಗಳು ಏನೆಂದು ಕೇಳುವೆಯ? ರಾಜಸೂಯ ಯಾಗದಲ್ಲಿ ಯುಧಿಷ್ಠಿರನು ಕಪಟದೂತ ಕೇಳದನ್ನು ಮರೆತೆಯ? ಸಹೋದರರ ಪತ್ನಿ ಎಂಬುದನ್ನು ಅರಿಯದೆ ರಾಜಸಭೆಯಲ್ಲಿ ಎಳತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧವು ಪ್ರಳಯ ಕಾಲದಂತೆ ಧೂಮಕೇತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿಡಿದ ಕುಂತ ಕೆಚ್ಚದೆ ವೀರ ಕೌರವೇಶ್ವರನ್ನು ಕೆಳಗೆ ಕೇಕೆ ಹಾಕಿ ನಕ್ಕಲ್ಲ ಪಾಂಡವರ ಹರಸಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಚಲವನ್ನು ಭೂತ ಪ್ರೇತಲಿಗೊಡೆಯನಾದ ಭೂತನಾಥೇಶ್ವರರ ಕದನಕ್ಕೆ ಕಾಲ್ಕೆರರು ನಿಂತರೂ ಸರಿ. ಕಡಿ ಹಂತದಿಂದ ನಿರ್ಮಿತನಾದ ಕುರುಸಾರ್ವಮ ರಕ್ತದ ಹಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿ ರಕ್ತ ಸ್ವರಭೋಮ ಅಷ್ಟೈಶ್ವರ್ಯ ಸಂಭ ಅಭಿಮಾನದ ನೆಂಬ ನಾನು ಮಸಲದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ. ನೆಲವನ್ನು ಕೊಡೆ, ಇದು ನನ್ನ ಕಡೆಯ ನಿರ್ಧಾರ. ಸಹಿಸಬಲ್ಲೆ. ಇದು ಕೌರವರ ಸಭೆಯಲ್ಲ, ಪಾಂಡವರ ಸಭೆ. ನಡೆ ಹೋಗೋಣ. ಸರಿಯಾಗಲಿದೆ, ನಡೆ.
ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕಾರಣ ನೀನು ಕುಲಹೀನನಲ್ಲ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವುದೇ ಎಂದು ಯೋಚಿಸಿ ನೋಡು. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯ ದೇವನೇ ನಿನ್ನ ಜನಕನು, ಲೋಕೈಕ ವೀರರಾದ ಪಂಚ ಪಾಂಡವರೇ ನಿನ್ನ ಸಹೋದರರೂ. ಕರ್ಣ, ಪರಮಾತ್ಮ, ತಾವು ಹೇಳಿದ ಮಾತು ಆಶ್ಚರ್ಯಕರವಾಗಿದೆಯಲ್ಲ. ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ತಾಯಿಯೇ. ವಾಸುದೇವ, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ವಾಸುದೇವ? ಕರ್ಣ, ರಾಜಾದಿರಾಜ ನೆನೆಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಪರಮಾತ್ಮ, ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ. ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡಿದಂತೆ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಎಂತ ಉಭಯ ಸಂಕಟವನ್ನು ತಂದೊಡ್ಡಿದೆಯಾ ವಾಸುದೇವ? ನನ್ನ ಮಾತನ್ನು ನಂಬು. ನನ್ನ
ನನ್ನ ಮಾತನ್ನು ಸತ್ಯೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಗೊಂಡು ಅವುಗಳಲ್ಲಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ತಾನೇ ನೀನು ಜನಿಸಿದೆ. ಅನಂತರ ನಿನ್ನನ್ನು ಸೂತರು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರೂ ಕರ್ಣ. ಈಗಲೂ ಬಾ ಕರ್ಣ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುಹೇನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ನೀವು ಹೇಳಿದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ನೀಚ, ಹೀನ ಕುಲದವನೆಂದು ಈ ಆಳಿಸುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ವಾಸುದೇವ. ಕರ್ಣ, ಅವರಾರಿಗೂ ತಿಳಿಯದು ಕರ್ಣ. ಕುಂತಿ ದೇವಿಯು ಮಾತ್ರ ನಿನ್ನನ್ನು ಕಂಡಾಗಲೆಲ್ಲ ದೇವಾ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೊಂದು ರೀತಿಯ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗಲೂ ಬಾ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ನಾನಿನ್ನು ಹೋಗಿ ಬರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುವಂತವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿಯನ್ನು ಬೆಳಗಿಸಿದ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನು ಹೊಂದದ ಅಂದರೆ ನನಗೆ ಪರಮ ವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ, ಅವರೊಡನೆ ಕೂಡಿ ಬಾಳುವ ಭಾಗ್ಯವಂತೂ ಈ ಪಾಪಿಯ ಕರ್ಣನ ಆನೆಯಲ್ಲಿ ಬರೆಯದೆ ಹೋಯಿತೆ.
ಪ್ರತಿಜ್ಞೆ ಮಾಡಿರುವಲ್ಲ, ಇನ್ನ ಶಿರಸ್ಸು ಭೂಮಿ ಮೇಲೆ ಬಿದ್ದು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಪ್ಪ ಅರ್ಜುನ, ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವು ಸೂತನೆಂಬ ಅಪವಾದಕ್ಕೆ ಈಡಾಗಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂದ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಹೇ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿದ್ದ ನೀನು ಪಾಂಡುಕುವರನೇ ಕೊಲ್ಲಲು ನಿಂತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಇದು ನಿನಗೆ ಧರ್ಮವೇ? ಅವರೊಡನೆ ಯುದ್ಧವೇ? ಮಸ್ವಾಮಿಗೆ